ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸ್ ಇಂದ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಹಂಗೆ ನಮ್ಮ ಹೊಸಬ್ರಿಗೆ ಪರಿಚಯ ಕೊಡಿ. ಸುಮಾರು ವಿಡಿಯೋಲಿ ಬಂದಿದ್ದೀರಾ, ಆದ್ರೂ ಒಂದು ಪರಿಚಯ ಕೊಡೋಣ ರೈತರಿಗೆ. ಪುಟ್ಸ್ವಾಮಿ ಅಂತ ನಾವು ಇದುವರೆಗೂ ಎಷ್ಟೋ ಒಂದು 25-30 ವಿಡಿಯೋದಲ್ಲಿ ಇರ್ತೀವಿ. ಈಗ ಇಲ್ಲಿ ವಿಸಿಟ್ಗೆ ಇದು ಒಂದು 5ನೇ ಬಾರಿ ನಾನು ಇಲ್ಲಿ ವಿಸಿಟ್ ಮಾಡ್ತಾ ಇರೋದು. ಎಸ್ ಸರ್. ಕಬ್ಬು ನಮ್ಮ ನಾಟಿ ಮಾಡುತ್ತವೆಂದು ಒಂದೊಂದು ಸ್ಟೇಜನ್ನು ನೋಡ್ಕೊಂಡು ಬಂದಿದ್ದೀನಿ. ತುಂಬ ಒಂದು ಹೆಮ್ಮೆಯಲ್ಲಿ ಹೇಳುವಂಥ ವಿಚಾರ ಅಂತ ಅಂದರೆ, ಇಷ್ಟು ಫಾಸ್ಟಾಗಿ ಇದು ಡೆವಲಪ್ ಆಗಿದೆ ಅಂತ ಅಂದರೆ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಒಳ್ಳೆ ಬೆಳವಣಿಗೆ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಫಸ್ಟ್ ಅರ್ತ್ನ ಆರ್ಗ್ಯಾನಿಕ್ ಬೆನ್ಯೂರೇ ಕಾರಣ. ಇದು ಈ ಥರ ನಾವು ಎಲ್ಲೂ ನೋಡೇ ಇಲ್ಲ. ಅಷ್ಟು ಚೆನ್ನಾಗಿ ಎಲ್ಲ ಒಂದು ಗಿಡನೂ ಸಹ ನೋಡಿ ಎಷ್ಟು ಹೆಲ್ತಿಯಾಗಿದೆ ಅಂತ ಅಂದರೆ, ಮಿನಿಮಮ್ ನಾನಂತೂ ಕೊಟ್ಟಿರೋದು ಇವ್ರಿಗೆ 100ರಿಂದ 120 ಬಂದೇ ಬರುತ್ತೆ ಅಂತ. ಟನ್ನು 100ರಿಂದ 120 ಟನ್ ಗ್ಯಾರಂಟಿ ಅಂತ ನಾನು ಹೇಳ್ತಾ ಇರ್ತೀನಿ. ಗ್ಯಾರಂಟಿ ಬರುತ್ತೆ. ನಂಬಿಕೆ ಬಂದಿದೆ. ಹೌದೌದು. ಯಾಕೆಂದರೆ ಬೆಳೆಯುವ ಇದನ್ನ ಚಿಕ್ಕದ್ರಲ್ಲೇ ನೋಡುವಂತ ಏನೋ ಗಾದೆ ಮಾತು ಹೇಳ್ತಾರಲ್ಲ, ಹಾಗೆ ಬೆಳೆಯುವ ಪೈರೋದನ್ನ ಇದು ಈಗಲೇ ನಮಗೆ ಗೊತ್ತಾಗುತ್ತೆ. ಮೇಯ್ನ್ ಏನು ಅಂತಂದರೆ, ನಿಮಗೆ ಇನಿಷಿಯಲಿ 4 ತಿಂಗಳ ಒಳಗೆ ಏನು ಪೋಷಾಂಶ ಕೊಡ್ತೀವೋ ಅದು ನಿಮಗೆ 12 ತಿಂಗಳವರೆಗೂ ಬರುತ್ತೆ. ಹೌದು. ನೀವು ಚಿಕ್ಕದ್ರಲ್ಲಿ ಏನು ನನಗೆ ದುಡ್ಡು ಸಾಲಿಲ್ಲ, ಬರೀ ನಾಟಿಗೆ ಖರ್ಚಾಗೋಯ್ತು ಹಾಗೆ ಹೀಗೆ ಅಂತ ಗೊಬ್ಬರ ಕೊಡ್ದೇನೆ ಇದೆ. ಆಮೇಲೆ ನೀವು ಬೆಳೆದ ಮೇಲೆ 4 ತಿಂಗಳಾದ್ಮೇಲೆ ಏನೇ ಕೊಟ್ಟರು ಅದರ ಉಪಯೋಗ ಬರಲ್ಲ. ಹೌದು. ಮಕ್ಕಳನ್ನ ನಾವು ಹೇಗೆ 7 ವರ್ಷದ ಒಳಗಡೆ ಹೇಗೆ ನೋಡ್ಕೋಬೇಕು, ಹಾಗೆ ಇದನ್ನು ಸಹ ನಿಮಗೆ 4 ತಿಂಗಳ ಒಳಗಡೆ ನೀವು ಏನು ಪೋಷಣೆ ಮಾಡಿ ಪೋಷಕಾಂಶನ ಕೊಟ್ಟಿರ್ತೀರೋ ಅದು ನಿಮಗೆ ಇಳುವರಿಯ ಮೇಲೆ ಖಂಡಿತ ಒಂದು ಪ್ರೆಷರ್ ಬಿದ್ದೇ ಬೀಳುತ್ತೆ. ಹಾಗಾಗಿ ನನಗೆ ಖಂಡಿತ ಈಗ ನಾನು ಇದನ್ನು ನೋಡ್ತಾ ಇದ್ದರೆ ನನಗೆ ಇವತ್ತುವರೆಗೂ ಬೇಕಾದ್ರೆ ಬರೆದು ಕೊಡ್ತೀನಿ ಕಿರಣ್ ಅವ್ರಿಗೆ. 120 ಗ್ಯಾರಂಟಿ ಇದು. ಇನ್ಮೇಲೆ ಅದು ಮಾಡುವಂಥದ್ದು ಇದ್ದೇ ಇರ್ತದೆ. ನೀರು ಕೊಡೋದು, ಇನ್ಮೇಲೆ ಬೆಳೆಯೋದು ಅದು ಇದ್ದೇ ಇರ್ತದೆ. ಆಮೇಲೂ ಸಹ ಏನು ನಾವು ನೆಗ್ಲೆಕ್ಟ್ ಮಾಡುವಂಥ ವಿಚಾರ ಅಲ್ಲ. ಬಂದ್ಬಿಡ್ತು 4 ತಿಂಗಳಾದ್ಮೇಲೆ ಮನೇಲಿ ಮಲ್ಕೊಳ್ಳೋದಲ್ಲ. ಮುಂದಿನ ಒಂದು ಹಂತ ಮಾಮೂಲಿ ನಾರ್ಮಲ್ ಮೇಂಟೈನ್ ಮಾಡಿದ್ರು ಸಹ ಇದು ಖಂಡಿತ ನಿಮಗೆ 120 ಗಡಿ ದಾಟೋದು ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ಇವಾಗ ಎಲ್ಲರೂ ಕಬ್ಬು ಬೆಳೆಗಾರರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತಿನ ದಿನ ಎಲ್ಲ ಕಡೆ ಬರೀ 40 ಟನ್ನು 35 ಟನ್ನು, ನಮ್ಮ ಮಂಡ್ಯ ಕಡೆ ಎಲ್ಲ 35, 40, 50 ಬಂದರೆ ರೆಕಾರ್ಡು. ಏನಕ್ಕೆ ನಿಮಗೆ 100 ಟನ್ ಬೆಳೆಯೋಕ್ಕಾಗ್ತಿಲ್ಲ ಅಂತ? ಏನಕ್ಕೆ ಆಗ್ತಿಲ್ಲ ಸರ್? ಏನಾಗಿದೆ ಇವತ್ತಿನ ಪರಿಸ್ಥಿತಿ ರೈತರಿಗೆ? ಅಲ್ಲ, ಏನಾಗಿಲ್ಲ ಅಂದ್ರೆ ಒಂದು ಭೂಮಿ ಪದ್ಧತಿ ಮಾಡೋ ಪದ್ಧತಿ ಅಂತೂ ಇಂಪಾರ್ಟೆಂಟು ನಮಗೆ. ಯಾಕೆಂದರೆ ಈಗ ನೀವು ಏನೇ ಗೊಬ್ಬರ ಹಾಕಿ ಇದಾಲೆ 10 ಸರಿ ಕಬ್ಬು ಬೆಳೆದು ತಿರ್ಗಾ ಅದೇ ಗೊಬ್ಬರ ಹಾಕಿದ್ರೆ ಅದರಲ್ಲಿ ಯಾವುದೇ ಪೋಷಕಾಂಶ ಭೂಮಿ ಮೇಲೆ ಇರಲ್ಲ. ಈಗ ನೀವು ಬೇರೆ ಕಡೆ ಬೆಳೀತಾ ಇರೋದು ಏನಂದರೆ, ನೀವೇನು ಹಾಕ್ತಿರೋ ಅದನ್ನು ಉಪಯೋಗಿಸಿ ಬೆಳೀತಾ ಇದೆ ಹೊರತಾಗಿ ಭೂಮಿಯಲ್ಲಿ ಏನೂ ಇರಲ್ಲ. ಹೌದು. ಸೊ ಒಂದೊಂದೇ ಪದ್ಧತಿ ನಾನೇನು ಹೇಳ್ಕೊಡ್ತಾ ಇದ್ದೀನಿ ಸರ್. ಎಲ್ಲದಕ್ಕಿಂತ ಮುಖ್ಯ ಫಸ್ಟು ನಾನು 1 ವರ್ಷದಿಂದ ಕಂಟಿನ್ಯೂಸ್ ಹೇಳ್ತಾ ಇದ್ದೀನಿ ಪ್ರತಿಯೊಂದು ವೀಡಿಯೋಲು, ಪ್ಲಸ್ 5 ವರ್ಷದಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಮಾಡ್ತಿರೋರು 100% ತುಂಬ ಸಾವಿರಾರು ಜನ ಸಕ್ಸಸ್ ಆಗಿದ್ದಾರೆ. ಹೊಸೊಬ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಬೆಳೆ ನೀವು ಮಾಡೋಕ್ಕೆ ಮುಂಚೆ ಫಸ್ಟು ಇಂಪಾರ್ಟೆಂಟು ನಿಮ್ಮ ಭೂಮಿಯ ಫಲವತ್ತತೆ, ಅಂದರೆ ನಿಮ್ಮ ಭೂಮಿಲಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಏನು ಸರ್? ಹೌದು. ಸಾವಯವ ಇಂಗಾಲ ಅನ್ನೋದು ತುಂಬ ಇಂಪಾರ್ಟೆಂಟು. ಇದೇ ಒಂದು 50 ವರ್ಷದಿಂದ 5% ಇರ್ತಿತ್ತು ವೀಕ್ಷಕರೇ. ಆ 5% ಇವತ್ತು 0.3%, 0.4%ಗೆ ಬಂದಿದೆ. ಅಂದರೆ ನಾವು 100% ಅದನ್ನು ಭೂಮಿ ಹಾಳಾಗೋಗಿದೆ. ಇದನ್ನು ತುಂಬ ಈಸಿಯಾಗೆ ನಾವು ಫಲವತ್ತು ಮಾಡ್ಕೊಬೋದು. ಏನು ಸರ್? ಏನೂ ಇಲ್ಲ, ಮಾಡಬೇಕಾಗಿರೋದು ಇಷ್ಟೇ. 1 ಎಕರೆಗೆ 25 kg ಸೆಣಬು ಮತ್ತು ಡಯಂಚ 2 ಸೇರಿ 25 kg ಹಾಕಬೇಕು. 2 ಸಿಗಲಿಲ್ಲ ಅಂದರೆ ಬರೀ ಒಂದನ್ನೇ ಹಾಕಿ. ಬರೀ 45ರಿಂದ 55 ದಿನದಿಂದ ನೀವು ಯಾವಾಗ ಅದು ಹೂವು ಆಗುತ್ತೆ ಅಷ್ಟರಲ್ಲಿ ನೀವು ರೋಟೋವೇಟ್ರ್ ಮಾಡಬೇಕು, ಚೆನ್ನಾಗಿ ನೀರು ಕೊಡಬೇಕು. ಮಳೆಗಾಲದಲ್ಲಿ ಹಾಕಿದ್ರೆ ಉತ್ತಮ. ಮಳೆಗಾಲದಲ್ಲಿ ಇಲ್ಲ ಅಂದರೆ ನೀವು ನೀರು ಕೊಡಬೇಕಾಗುತ್ತೆ ಚೆನ್ನಾಗೆ. ಸ್ಪ್ರಿಂಕ್ಲರು ಇಲ್ಲ ರೈನ್ ಗನ್ನಲ್ಲಿ ಚೆನ್ನಾಗಿ ನೀರು ಕೊಟ್ಟು ಎಲ್ಲ 5 ಅಡಿ 6 ಅಡಿ ಆಗುತ್ತೆ. ಆಮೇಲೆ ಅದನ್ನು ರೋಟೋವೇಟ್ರ್ ಮಾಡಬೇಕು. ಯಾವಾಗ ನೀವು ಸೆಣಬು ಹಾಕಿ ನೀವು ರೋಟೋವೇಟ್ರ್ ಮಾಡ್ತೀರಾ, ನಿಮ್ಮ ಭೂಮಿಲಿ 30 ಟನ್ ಗೊಬ್ಬರ ಸೇರಿಸ್ದಂಗೆ ಆಗುತ್ತೆ. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಏನಂದರೆ, ಸರ್ ದನದ ಗೊಬ್ಬರ ನಾವು 5 ಲೋಡ್ ಹಾಕಿದ್ದೀರಿ, 4 ಲೋಡ್ ಹಾಕಿದ್ದೀರಿ, 10 ಲೋಡ್ ಹಾಕಿದ್ದೀರಿ. ನಾನು ಹೇಳೋದು, ಇಡೀ 11 ಎಕರೆಯಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಇವಾಗ, 1 ಇಡೀ ದನದ ಗೊಬ್ಬರನೂ ಹಾಕಿಲ್ಲ. ಇಷ್ಟು ಚೆನ್ನಾಗಿ ಬರೋಕ್ಕೆ ಏನು ಕಾರಣ ಅಂದರೆ, ಸೆಣಬು, ಹಸಿರೆಲೆ ಗೊಬ್ಬರ 30 ಟನ್ನು ಗೊಬ್ಬರ ಸೇರಿಸುತ್ತೆ. ಗ್ರೀನ್ ಮಾಸು ಪ್ಲಸ್ 25ರಿಂದ 30 ಟನ್ನು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಈ ಬೇರಲ್ಲಿ ನಮ್ಮ ಜೀವಾಣು ಅಂದರೆ ರೈಸೋಬಿಯಮ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಈ ವಾತಾವರಣದಲ್ಲಿ ಇರೋಂಥ ನೈಟ್ರೋಜನ್ನ ತಗೊಂಡು ಭೂಮಿಗೆ ಫಿಕ್ಸ್ ಮಾಡುತ್ತೆ.
ನಿಮ್ಮ ಭೂಮಿಲಿ 25-30 ಟನ್ ಗೊಬ್ಬರ ಸೇರಿಸ್ದಂಗೆ ಆಗುತ್ತೆ ವೀಕ್ಷಕರೇ. ತುಂಬ ಇಂಪಾರ್ಟೆಂಟು, ನಾವು ಮಾಡೋಂಥ ಪದ್ಧತಿ ಯಾವಾಗಲೂ ತುಂಬ ಇಂಪಾರ್ಟೆಂಟು. ಇವಾಗ ನೋಡ್ತಾ ಇದ್ದೀರಾ, ಇಲ್ಲಿ ಸಾಲಿಂದ ಸಾಲಿಗೆ 6 ಅಡಿ ಗ್ಯಾಪ್ ಇದೆ. ಎಲ್ಲ 3 ಅಡಿ 4 ಅಡಿ ಬಿಡ್ತೀರಿ. ಏನಕ್ಕೆ 6 ಅಡಿ ಇಲ್ಲ 8 ಅಡಿ ಬಿಡಬೇಕು ಅಂದರೆ ವೀಕ್ಷಕರೇ, ಸಿಕ್ಕಾಬಟ್ಟೆ ಮರಿ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಗಾಳಿ ಬೆಳಕು ಏನೇ ನಮ್ಮ ಕಬ್ಬು ದಪ್ಪ ಆಗಬೇಕಂದ್ರೆ ನಮ್ಮ ಮೆಥಡಲ್ಲಿ ನಿಮಗೆ ಜೀವಾಣುಗಳು ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡೋದ್ರಿಂದ ನಿಮ್ಮ ಮರಿ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಇವಾಗ 30 ಮರಿ ಬಂದರೆ ಅದು ಬೆಳೆಯೋಕ್ಕೆ ನಿಮ್ಗೆ ಏನು ಬೇಕು? ಗಾಳಿ ಬೆಳಕು ಬೇಕಾಗಿದೆ. ಸಿಕ್ಕಾಬಟ್ಟೆ ನೋಡ್ಬೋದು ಇಲ್ಲಿ ಹೆಂಗಿದೆ ಸರ್ ಇದ್ರದ್ದು ಬುಡ ಆಗಲಿ ಎಲೆ ಆಗಲಿ. ಆಲ್ರೆಡಿ ನಮಗೆ ಈಗ ಈ ಕಡೆಯಿಂದ ಆ ಕಡೆಗೆ ಕ್ರಾಸ್ ಮಾಡಕ್ ಜಾಗ ಇಲ್ಲ. ಈಗ ಏನಾಗಿದೆ ನಮ್ಮಲ್ಲಿ ಅಂದ್ರೆ, ಈ ಸಾಲಿಂದ ಆ ಸಾಲಿಗೆ ನುಗ್ಲಿಕ್ಕೆ ಹೋಗಕ್ಕೆ ಮೊದ್ಲು ಎಲ್ಲಿಂದ ಶುರು ಮಾಡಿದ್ವು ಅಲ್ಲಿಂದಾನೇ ನುಗ್ಬೇಕು, ಮಧ್ಯದಲ್ಲಿ ಎಲ್ಲೂ ಜಾಗನೇ ಕಾಣ್ತಾ ಇಲ್ಲ. ಸೊ ಅಷ್ಟು ದಟ್ಟವಾಗಿ ಬಂದಿದೆ. ಸೊ ಮರಿಗಳ ಸಂಖ್ಯೆ ನೋಡ್ಬೋದು, 25-30 ಬಂದಿದೆ 1 ಅಡಿ 1 ಅಡಿಗೆ. ನೋಡಿ ಇಲ್ಲಿಂದ ಇಲ್ಲಿಗೆ ಜಾಗನೇ ಇಲ್ಲ ನೋಡಿ, ಜಾಗನೇ ಇಲ್ಲ. ಹಾಗೆ ನೋಡ್ಕೊಂಡು ಹೋಗಿ ಇದು. ಹೌದು, ಒಂದಕ್ಕೊಂದು ಹಂಗೆ ಒಂದು ಸಾಲು ತೋರಿಸ್ಕೊತಾ ಬರ್ತೀನಿ. ಸೊ ಬರೀ ಕರೆಕ್ಟಾಗಿ ನೋಡಿ, ಅಕ್ಟೋಬರ್ 18, 19, 20 ನಾಟಿ ಮಾಡಿದ್ದು 3 ದಿನ. ಸೊ ಹೆಚ್ಚು ಕಮ್ಮಿ ನಾವು 1.5 ಎಕರೆ ಇಲ್ಲಿ ನಾಟಿ ಮಾಡಿದ್ದೀವಿ. ಸೊ ಇವತ್ತು ಡೇಟು ಜಾನ್ವರಿ 19, 2026. ಅಂದರೆ ಕರೆಕ್ಟಾಗಿ 3 ತಿಂಗಳ ಸರ್. ಹೌದು, 3 ತಿಂಗಳಾಯಿತು. ಸೊ 3 ತಿಂಗಳಿಗೆ ನಿಮಗೆ ಇಂಥ ಒಳ್ಳೆ ರಿಸಲ್ಟು ನೋಡ್ತಾ ಇದ್ದೀರಾ. ಫಸ್ಟಿಂದ ವಿಡಿಯೋ ನೋಡ್ತಿರೋರು ಗೊತ್ತಿರುತ್ತೆ. ಮರಿ ಸಂಖ್ಯೆ ನೋಡ್ಬೋದು ಎಷ್ಟು ಫಸ್ಟ್ ಕ್ಲಾಸಾಗಿ ಬಂದಿದೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ಸರ್. ಹಂಗೆ ಒಂದು ಮರಿ ಸಂಖ್ಯೆ ನೋಡೋಣ ಬನ್ನಿ. ನಾನೇ ಎಣಿಸ್ತೀನಿ, ಎಣಿಸ್ಲಿಕ್ಕೆ ಕಷ್ಟ ಅನಿಸುತ್ತೆ. ಬನ್ನಿ ನೋಡೋಣ. ಸೊ ಇಲ್ಲಿಂದ ಲೆಕ್ಕ ಹಾಕಿದ್ರೆ 1, 2, 3, 4, 5, 6, 7, 8. ಇನ್ನೂ ಕ್ಲೋಸಪ್ ಬರ್ತೀರಾ ಸರ್? 9, 10, 11, 12, 13, 14, 15, 16, 17, 18, 19, 20, 21. ಈ ಕಡೆ ಬನ್ನಿ ಸರ್. ಹಂಗೆ 22, 23, 24, 25. ನೋಡಿ ಇಷ್ಟರಲ್ಲಿ ಏನು ನಾನು ಇವಾಗ ಬೆರಳು ಕಾಣ್ತಾ ಇದೆ 25 ಮೇಲಿದೆ. ಆ ಕಡೆ ಎಣ್ಸೋಕ್ಕಾಗ್ತಿಲ್ಲ. ಸೊ ಇಷ್ಟು ಮರಿ ಸಂಖ್ಯೆ ಇಷ್ಟು ಚೆನ್ನಾಗಿ ಬಂದಾಗ ನೋಡ್ಬೋದು ಎಷ್ಟು ಫಲವತ್ತಾಗಿದೆ, ಎಷ್ಟು ಗ್ರೀನಿಶ್ ಆಗಿದೆ. ಇಲ್ಲಿ ನಮಗೆ ಮೇಯ್ನ್ ಪದ್ಧತಿ ಏನು ಅಂದರೆ ಯಾವ ತಳಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಸರ್? ಸೊ ನಾನು ಕೆಲಸ ಮಾಡುತ್ತೆ, ಎಲ್ಲ ತಳಿಗೂ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ಬೆಳೀತಾ ಇರೋದು. ನಾವೆಲ್ಲಿ ನಮ್ಮ ಹತ್ರ ಒಂದು 4 ಕಡೆ ಹೋದ್ರಿ, ಎಲ್ಲಿ ಚೆನ್ನಾಗಿದೆ ಅಲ್ಲಿ ತೊಗೊಂಬಂದ್ರಿ, ನೀವು ಇದ್ರಿ ಅವತ್ತು. ಸೊ ಎಲ್ಲ ತಳಿಗೂ ಒಂದೇ 100% ಗ್ಯಾರಂಟಿ ಕೊಡ್ತೀನಿ ನಾನು. ಯಾಕಂದರೆ ಈ ಕಡೆ ಇರೋ ತಳಿ ಆ ಕಡೆ ಫೇಮಸ್ ಇರೋಲ್ಲ, ಆ ಕಡೆ ಇರೋ ತಳಿ ಈ ಕಡೆ ಫೇಮಸ್ ಇರೋಲ್ಲ. ಏನು ಸರ್? ನಾರ್ತ್ ಕರ್ನಾಟಕಲ್ಲಿ ಮಾಡೋ ತಳಿ ಬೇರೆ, ಇಲ್ಲಿ ಯಾರು ಅದನ್ನು ಹಾಕೋದೇ ಇಲ್ಲ. ಇಲ್ಲಿ ಮಾಡೋ ತಳಿ ಆ ಕಡೆ ಬೇರೆ, ಅಲ್ಲಿ ಯಾರು ಹಾಕೋದೇ ಇಲ್ಲ. ಇದೆಲ್ಲ ಏನು ಅಂದರೆ ಒಂದು ಬಿಸ್ನೆಸ್. ಈ ಕಡೆ ಕೋಲ್ಗೇಟ್ ಟೂತ್ಪೇಸ್ಟೇ ಹೋಗೋದು ನಮ್ಮ ಕಡೆ ಜಾಸ್ತಿ. ಏನು ಸರ್? ನಾರ್ತ್ ಕರ್ನಾಟಕಲ್ಲಿ ಬೇರೆ ಟೂತ್ಪೇಸ್ಟ್ ಹೋಗ್ತಾ ಇರುತ್ತೆ. ಅಂದರೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತಲ್ಲ. ಯಾವುದೇ ತಳಿ ಹಾಕಿ ಯಾವುದೇ ಭೂಮಿ ಇರಲಿ, ಯಾವುದೇ ಭೂಮಿ ಇದ್ದರೂ ಫಸ್ಟು ನಾವು ಮಾಡ್ಕೊಬೇಕಾಗಿರೋದು ಭೂಮಿಯ ಫಲವತ್ತತೆ. ಏನು ಸರ್? ಹೌದೌದು. ಸೊ ಭೂಮಿ ಫಲವತ್ತತೆ ಆದಾಗ ಏನೇ ಬೆಳೆದ್ರೂ ಚೆನ್ನಾಗಿ ಬೆಳೆಯುತ್ತೆ. ಬರೀ 20,000 ಖರ್ಚಾಗುತ್ತೆ ವರ್ಷಕ್ಕೆ 1 ಎಕರೆಗೆ. ತಿಂಗಳ 2,000 ರೂಪಾಯಿ 1 ಎಕರೆಗೆ ಬುಡಕ್ಕೆ ಹಾಕೋದು. ಡ್ರಿಪ್ಪಲ್ಲಿರೋರು ತಿಂಗ್ಳಿಗೆ ಒಂದು ಸತಿ ಬುಡಕ್ಕೆ ಹಾಕಿ, ಮತ್ತು ನೀರು ಹಾಯಿಸೋರು ಒಟ್ಟಿನಲ್ಲಿ 10 ಡೋಸ್ ಕೊಡಬೇಕು. ಬೇಗ ಕೊಟ್ಬಿಡಿ. ಯಾಕಂದರೆ ನೀವು 5 ತಿಂಗಳಾದಮೇಲೆ ನೀವು ಒಳಗಡೆ ಹೋಗೇ ಆಗೋಲ್ಲ. ಇವಾಗೇ ನೋಡ್ತಾ ಇದ್ದೀರಾ 3ನೇ ತಿಂಗಳಿಗೆ ಇಷ್ಟೊಂದಿದೆ. ಸೊ ಇನ್ನೇನೇನು ಮಾಡಿದ್ದೀರಿ ಅಂದರೆ 20 ದಿನಕ್ಕೆ ಒಂದು ಸತಿ ಕಳೆ ಕಿತ್ತಿಸಿ, ಎಲ್ಲಿ ಮಧ್ಯದಲ್ಲಿ 1ನೇ ತಿಂಗಳು 2ನೇ ತಿಂಗಳು 3ನೇ ತಿಂಗಳು ಒಳಗಡೆ ಬರೋಕ್ಕೆ ಆಗೋಲ್ಲ. ಸೊ ಫಸ್ಟ್ 2 ಸತಿ ನಿಮಗೆ ಮಿನಿ ಟ್ಯಾಕ್ಟ್ರು ಇಲ್ಲ ಅಂದರೆ ಟಿಲ್ಲರಲ್ಲಿ ನೀವು ತೆಗೆಸ್ಬೋದು. ಅದು ಬಿಟ್ಟರೆ ಬುಡದಲ್ಲೆಲ್ಲ ನೀವು ಕಳೆ ಕೀಳಿಸ್ಬೇಕು ಲೇಬರ್ ಕೈಯಲ್ಲಿ. ದಯವಿಟ್ಟು ನೀವು ಕಳೆನಾಶಕ ಹೊಡೆಯೋ ಆಗಿಲ್ಲ, 100% ಹೊಡಿ ಕೂಡ್ದು. ಸೊ ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಇವಾಗ ನಮಗೆ ಕಳೆ ಕಿತ್ಸೋ ಟೈಮ್ ಬಂದಿದೆ 3ನೇ ತಿಂಗಳಿಗೆ. ಇವಾಗ ನಾವು 3ನೇ ತಿಂಗಳಿಗೆ ಕಳೆ ಕಿತ್ಸ್ತಾ ಇದ್ದೀವಿ. ಸರ್ ಇನ್ನೇನಾಗಿ ಹೇಳೋಕ್ಕೆ ಇಷ್ಟಪಡ್ತೀರಾ ಬೇರೆ ರೈತರಿಗೆ? ಏನಿಲ್ಲ, ಇದರಲ್ಲಿ ಹೇಳುವಂಥದ್ದು ಏನಿಲ್ಲ. ಚೆಂದಾಗಿ ಒಂದು 100% ನಿಮಗೆ ಇದರಲ್ಲೇನು ಶುದ್ಧ ಆರ್ಗ್ಯಾನಿಕ್ನಲ್ಲಿ ಆರ್ಗ್ಯಾನಿಕ್ ಬೆಳೆ
ಯಾವುದೇ ಇದನ್ನು ಈ ಬೆಲ್ಲನ ನೀವು ಆಮೇಲೆ ತಯಾರು ಮಾಡಿ ಬೇಕಾದರೆ ಬೆಲ್ಲನೇ ಮಾಡಿ ಮನೆಗೆ ತಿನ್ನೋ ಥರ ನೀವು ಸಪ್ಲೈನೂ ಮಾಡ್ಬೋದು. ಒಳ್ಳೆ ಇಳುವರಿಲಂತೂ ನಿಮಗೆ ಯಾವುದೇ ಒಂದು ಭಯ ಪಡೋವಂಥ ಅವಶ್ಯಕತೆಯೇ ಇಲ್ಲ. ಒಳ್ಳೆ ಇಳುವರಿ ಕಣ್ಣಲ್ಲೇ ನೋಡ್ತಾ ಇದ್ದೀವಿ ನೋಡಿ. ನಿಮಗೆ ಇನ್ನೊಂದು ಆಶ್ಚರ್ಯಕರ ವಿಚಾರ ಅಂತ ಅಂದರೆ ತೆಂಗಿನ ಮರ ಎಲ್ಲ ಇಲ್ಲಿ ಸಾಯೋ ಥರ ಇದ್ದು ಅದನ್ನು ನೋಡಿ ನನಗೆ ಭಾರಿ ಆಶ್ಚರ್ಯ ಆಗ್ತಾ ಇದೆ. ಒಂದೊಂದು ಮರನೂ ನೋಡಿ ಎಷ್ಟೆಷ್ಟು ಕಾಯಿ ಕಚ್ತಾ ಇದೆ ಅಂತ. ಇದು ನಾವು ಬಂದ ಮೇಲೆ ಮೊದಲೆಲ್ಲ ಸಾಯೋ ಥರ ಇದ್ದು ಗಿಡಗಳು, ಈಗ ನೋಡಿ ನೋಡಿ ಅಲ್ಲಿ ಮರಗಳು ನೋಡಿ ಹೇಗೆ ಒಂದೊಂದು ಬಂದಾಗ ಕಂಪ್ಲೇಂಟ್ ಮಾಡ್ತಿದ್ದೆ, ತೆಂಗಿನ ಮರ ಏನಿಲ್ಲ ಹಿಂಗಿದೆಯಲ್ಲ ಅಂತ ಅಂತಿದ್ದೆ. ನಿಮಗೆ ಎಲ್ಲ ಇಂಪ್ರೂವ್ ಆಗ್ಬಿಟ್ಟಿದೆ ನಮ್ದು ಮಾಡಿದ್ಮೇಲೆ. ಹೌದು. ಸೊ ವೀಕ್ಷಕರೇ, ಕೆಮಿಕಲ್ ಫಾರ್ಮಿಂಗಲ್ಲಿ ಮಾಡೋರು 3 ವರ್ಷ ಬೇಕು ಅದನ್ನು ಆರ್ಗ್ಯಾನಿಕ್ಕಾಗಿ ಮಾಡಬೇಕು ಅಂದರೆ ಸುಳ್ಳು. ಇಲ್ಲೂ 50 ವರ್ಷದಿಂದನೂ ಕೆಮಿಕಲ್ಲೇ ಮಾಡ್ತಾರಂಥ ಭೂಮಿ ಇದು. ನಾವು ಇದನ್ನು ಲೀಸ್ಗೆ 11 ಎಕರೆ ತೊಗೊಂಡು ನಿಮಗೋಸ್ಕರ ನಾನು ಬೆಳೆ ತೋರಿಸ್ತಾ ಇರೋದು. ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, G9 ಬಾಳೆ, ಕಬ್ಬು. ಸೊ ಪಪ್ಪಾಯ ಇವಾಗ ಸ್ಟಾರ್ಟ್ ಮಾಡ್ತೀರಿ. ಸೊ ಇದೆಲ್ಲದನ್ನು ನಿಮಗೋಸ್ಕರ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಕೆಮಿಕಲಿಂದ 100% ಒನ್ ಟೈಮಲ್ಲೇ ನೀವು ಗ್ಯಾರಂಟಿ ಸಕ್ಸಸ್ ಆಗ್ಬೋದು ಅಂತ ತೋರ್ಸೋಕ್ಕೆ. ಸೊ ಇದನ್ನು ನಾವು ಲೀಸಿಗೆ ತೊಗೊಂಡು ಫಸ್ಟು ಸೆಣಬು ಹಾಕಿದ್ದೀವಿ, ಅದಾದಮೇಲೆ ಇದನ್ನು ಮಾಡ್ತಾ ಇರೋದು. ಸೊ ಫಾಲೋ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಚಾಲೆಂಜ್ ಮಾಡ್ತೀನಿ 100 ಟನ್ ಮೇಲೆ ಚಾಲೆಂಜ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ, ನಮಸ್ಕಾರ. First Earth.